ಶೋಕ್ದಾರ್ ಧನ್ವೀರ್ ಗೌಡ ಅಭಿನಯಿಸಿರುವಂತಹ ಹಯಗ್ರೀವ ಸಿನಿಮಾ 25 ದಿನಗಳನ್ನು ಪೂರೈಸಿ ಇದೀಗ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಇನ್ನೂ ಸಹ ಕಾಣ್ತಿರುವಂಥದ್ದು. ಸದ್ಯಕ್ಕೆ ನಟ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಧನ್ವೀರ್ ಅವರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಾಗಿ ಕಂಗ್ರಾಟ್ಸ್ ಸಿನಿಮಾಗೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು 25 ದಿನ ಥಿಯೇಟರ್ ಓಡೋದೇ ಹೆಚ್ಚು. ಬಟ್ ನಿಮ್ಮ ಸಿನಿಮಾ ಇನ್ನೂ ಸಹ ಪ್ರದರ್ಶನ ಕಾಣ್ತಿದೆ. ತುಂಬ ಖುಷಿ ಆಗುತ್ತೆ ಮ್ಯಾಮ್. ಅದೇ ಕೇಳ್ಪಟ್ಟೆ. ಈಗ ಥಿಯೇಟರ್ಸ್ ಬಂದಾಗ ಥಿಯೇಟ್ರನ್ನ ಅದೇ ಹೇಳ್ತಿರು. ಸುಮಾರು 1.5 ವರ್ಷ ಆಗಿತ್ತು ಅಂದರೆ 25 ಡೇಸ್ ಅನ್ನೋದು ಮೇನ್ ಥಿಯೇಟರ್ ಕಂಪ್ಲೀಟ್ ಆಗಿ. ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಕೇಳಿದಾಗ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಒಂದಿತ್ತು ನಮಗೆ ಕತೆ ಮೇಲೆ ಕಾನ್ಫಿಡೆನ್ಸ್ ಇದೆ, ಜನ ಇಷ್ಟಪಡ್ತಾರೆ. ಬಟ್ ಈ ರೀತಿ ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಕತೆ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಹೌದು. ಜೊತೆಗೆ ಸಿನಿಮಾ ರಿಲೀಸ್ ಹಂತದಲ್ಲೂ ಸಹ ಒಂದಷ್ಟು ಸವಾಲುಗಳನ್ನು ಎದುರಿಸಿದ್ರಿ. ಸೆನ್ಸಾರ್ ಸರ್ಟಿಫಿಕೇಟ್ ಇರಬಹುದು, ಎಲ್ಲವೂ ಸಹ. ಒಂದು ಸಿನಿಮಾ ಈಗ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಸರ್, ಎಷ್ಟು ಕಷ್ಟ ಆಗುತ್ತೆ ಅಂತ? ಖಂಡಿತ ಮೇಡಮ್, ಅದೆಲ್ಲ ಇದ್ದೇ ಇರ್ತಾರೆ. ಅಡೆತಡೆಗಳು ಅವರು ಇವರು ಎಲ್ಲ ಇದ್ದೇ ಇರ್ತಾರೆ. ಅದೆಲ್ಲ ದಾಟಿ ಬಂದಾಗನೇ ಇವತ್ತು ಇದೇ ಉತ್ತರ. ಇವತ್ತು 25 ದಿವಸ ನಾನೊಂದು ಇವಾಗಿನ ಪರಿಸ್ಥಿತಿ ಕಂಪ್ಲೀಟ್ ಮಾಡಿದ್ದೀವಲ್ಲ, ಅದೇ ಉತ್ತರ ಆಗಲ್ಲ ಅಷ್ಟೇ. ಪೈರಸಿ ಅನ್ನುವಂಥದ್ದು ಕಾಟ ಯಾವತ್ತಿಂದಲೂ ಇರುವಂಥದ್ದು. ಬಟ್ ನಿಮಗೆ ಕಾಟ ಬೇರೆ ರೀತಿನೇ ಬಂತು. ಅಂದರೆ ಈಗ ಇಂಡಸ್ಟ್ರಿನಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಂಡಿದ್ದೀರಾ ನೀವು. ನಿಮಗೆ ಈ ರೀತಿ ಎಲ್ಲ ಸವಾಲುಗಳು ಎದುರಿಸಬೇಕಾದ್ರೆ ಹೊಸಬ್ರು ಬರೋರಿಗೆ ಏನು ಹೇಳ್ತೀರಾ ಅಂತ? ಅದು ಕಾಟ ಅನ್ನೋಂಗಿಂತ ಮೇಡಮ್ ಪ್ರೀತಿ ಅಂತ ಹೇಳ್ಬೇಕು. ನಾವೆಲ್ಲ ಜಾಸ್ತಿ ಪ್ರೀತಿಗಳು ಕೊಡ್ತಾ ಇರ್ತಲ್ಲ, ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಸೊ ಆ ಕೆಪಾಸಿಟಿ ಭಗವಂತ ನಮ್ಗೊಂಚೂರು ಜಾಸ್ತಿನೇ ಕೊಟ್ಟಿದ್ದಾನೆ. ಸೊ ತಡಿತಾ ಇರ್ತೀವಿ, ಅದಕ್ಕೆ ತಕ್ಕನಂಗೆ ನಾವು ಪ್ರೀತಿ ಕೊಡ್ತೀವಿ. ಅದಕ್ಕೆ ಅವರು ಜೀರ್ಣಿಸ್ಕೊಳ್ಳೋ ಶಕ್ತಿ ಭಗವಂತ ಅವರು ಕೊಡಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಈಗ ಹಯಗ್ರೀವ ಏನೋ ಸಕ್ಸಸ್ ಆಯಿತು, ಏನು ಬೇರೆ ಪ್ಲಾನ್ಸ್ ಏನು ಮಾಡ್ತಾ ಇದ್ದೀರಾ? ಕತೆಗಳು ಕೇಳ್ತಾ ಇದ್ದೀವಿ, ಕತೆಗಳು ಕೇಳಿದ್ದೀವಿ, ವರ್ಕ್ ಮಾಡಿದ್ದೀವಿ. ಸ್ವಲ್ಪ ಒಂಚೂರು ಬೇರೆ ಕೆಲಸಗಳು ಇರೋದನ್ನ ಅದೆಲ್ಲ ಮುಗಿಸಿ ಆಮೇಲೆ ಒಂದಷ್ಟು ಪಾಸಿಟಿವ್ ರಿವ್ಯೂಸ್ ಬಂತು. ಜೊತೆಗೆ ಎಲ್ಲೋ ಸಿನಿಮಾನ ಕೆಳಗಿಳಿಸ್ಬೇಕು ಅನ್ನೋವಂಥದ್ದು ಕೂಡ ನಾವು ನೋಡಿದ್ವಿ. ನೆಗೆಟಿವ್ ಅಭಿಪ್ರಾಯಗಳು ಬರೆಯುವಂಥದ್ದು ಈ ರೀತಿ ಎಲ್ಲ. ಅಂದರೆ ಈಗ ರಿವ್ಯೂ ಅನ್ನೋಂಥದ್ದು ಯಾರು ಬೇಕಾದರೂ ಮಾಡ್ಬೋದು ಅನ್ನೋದು ಬಂದ್ಬಿಟ್ಟಿದೆ. ಅದಕ್ಕೆ ಕಡಿವಾಣ ಹಾಕಬೇಕಾ? ಖಂಡಿತವಾಗ್ಲೂ ಹಾಕ್ಬೇಕಾಗುತ್ತೆ ಮೇಡಮ್. ಮೇಡಮ್, ಈಗ ನಾವು ನೀವು ಡಿಸ್ಕಸ್ ಮಾಡಿದ ಏನು ಪ್ರಯೋಜನ ಇಲ್ಲ. ಯಾರು ದೊಡ್ಡವರು ಅಂತ ಈಗ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು ಇರ್ತಾರೆ, ಅವರೆಲ್ಲ ಕೂತು ನಿರ್ಧಾರಗಳು ತೊಗೊಬೇಕು. ಇದನ್ನ ಇವತ್ತು ಒಂದು ಈಗ ನೋಡಿ, ಎದುರುಗಡೆ ಯಾವುದೋ ಒಂದು ಬೇರೆ ಸಿನಿಮಾ ಇದೆ, ಆ ಸಿನಿಮಾಗಿರೋ ರಿವ್ಯೂಸ್ನ ಅದು ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ರಿವ್ಯೂ ಕೊಡ್ತಾರೆ ಅಂದರೆ ಏನಕ್ಕೆ? ಸೊ ಅದನ್ನೇ ನಂಬ್ಕೊಂಡು ಜನ ಹೋಗ್ತಾರೆ ಅನ್ನೋ ಥರ ಮಾಡಿದ್ದಾರೆ ಅಂದರೆ, ಸೊ ನಮ್ಮ ಕನ್ನಡ ಸಿನಿಮಾ ಡ್ಯಾಮೇಜ್ ಆಗ್ತಿದೆ ಅಂದಾಗ ಕೂತು ನಿರ್ಧಾರಗಳು ತೊಗೊಂಡು ಫಿಲಮ್ ಚೇಂಬರಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡೋದು. ಇದು ಇವತ್ತಿಂದಲ್ಲ ಮೇಡಮ್, ಅವತ್ತಿನ ನಡ್ಕೊಂಡು ಬಂದಿರೋದೇ. ಸೊ ಇದೆಲ್ಲ ದೊಡ್ಡವ್ರು ಕೂತು ಮಾತಾಡಬೇಕು. ಅದು ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ನೀವು ಕೊಡುವಂತಹ ಉತ್ತರನೇ ಕೆಲವೊಂದು ಕಡೆ ತಿರ್ಚಿಬಿಟ್ಟು ಧನ್ವೀರ್ ಅವರು ತುಂಬ ರಫ್ ಆಗಿ ಹೇಳ್ತಾರೆ, ತುಂಬ ಆಟಿಟ್ಯೂಡ್. ಸಿನಿಮಾ ಬರುವ ಸಂದರ್ಭದಲ್ಲಿ ಯಾಕೆ ಈ ರೀತಿ ಎಲ್ಲ ಮೈ ಮೇಲೆ ಹಾಕೊಳ್ತಾರೆ ವಿವಾದಗಳನ್ನು ಅನ್ನುವಂಥದ್ದು ಮಾತು ಬಂದು ಅವ್ರುಗಳಿಗೆ ಅದು ವಿವಾದ ಮೇಡಮ್. ಏನಕ್ಕೆ ಹೇಳಿ ವಿವಾದ ಆಗೋದು? ಮನಸ್ಸಲ್ಲಿ ಓಪನ್ ಆಗಿ ಮಾತಾಡ್ತೀವಿ. ನಮ್ಗೆ ಈ ಬಣ್ಣದ ಮಾತುಗಳು, ನಾಟಕ, ನೌಟಂಕಿ ಆಟಗಳು ನಮಗೆ ಬರಲ್ಲ. ಇಲ್ಲಿಂದ ಡೈರೆಕ್ಟಾಗಿ ಮಾತಾಡ್ತೀವಿ. ಏನಿದ್ರು ಓಪನ್. ಏನು ತಪ್ಪಾಗ್ಬಿಡೋದು ಮೇಡಮ್. ಜನಕ್ಕೆ ಯಾವತ್ತಿದ್ರು ಸತ್ಯನೇ ಕಹಿ ಅಲ್ವ, ಏನು ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಸತ್ಯ ಅಲ್ಲೊಬ್ಬನು ಗೊತ್ತಲ್ಲ, ಅಷ್ಟು ಸಾಕು. ಅದನ್ನು ನಂಬ್ತೀನಿ ನಾನು ತುಂಬ. ಅವನಿಗೆ ಸತ್ಯವಾಗಿ ಮನಃಶುದ್ಧಿಯಾಗಿ ನಡ್ಕೊಂಡಿದ್ರೆ ಅವ್ನು ಕಾಪಾಡೋದು ನನಗೆ ತುಂಬ ನಂಬಿಕೆ ಇದೆ. ಇಲ್ಲಿ ಯಾರು ಕಾಪಾಡೋದು ನಮಗೇನು ಅವಶ್ಯಕತೆ, ಅದು ಕಾಪಾಡೋದೇ ಸಾಕು. ಈಗ ಸರ್, ಸಂಜನಾ ಅವ್ರ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇತ್ತು, ಆ ಮೇಕಿಂಗ್ ವಿಡಿಯೋ ನಾವು ನೋಡಿದ್ವಿ. ಎಷ್ಟು ಕಷ್ಟ ಆಯಿತು ನಿಮಗಂತ? ರೊಮ್ಯಾಂಟಿಕ್ ಆ ಥರದ್ದು ಇಲ್ಲ, ಕಷ್ಟ ಏನಿಲ್ಲ ಮೇಡಮ್. ಅದು ಯೂಶಲಿ ನನಗೆ ಸ್ವಲ್ಪ ಈ ಮಾಸ್ ಜಾನರ್ಸು, ಫೈಟ್ಸ್ ಇದೆಲ್ಲ ಇಷ್ಟ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆ ಥರದ್ದು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡೋದು. ಸೊ ಅದಕ್ಕೋಸ್ಕರ ಅಷ್ಟೇ, ಅದು ಬಿಟ್ಟರೆ ಬೇರೆ ಇಲ್ಲ. ಬಟ್ ತುಂಬ ಚೆನ್ನಾಗಿ ನಮ್ಮ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ರು ಮೇಡಮ್. ಸಿನಿಮಾಗಳಿಂದ ತುಂಬಾ ನೈಜ ಘಟನೆಗಳು ಇರಬಹುದು, ಪ್ರೇರೇಪಿತ ಆಗ್ತಾರೆ ಜನ. ಈಗ ದೃಶ್ಯಂ ಸಿನಿಮಾ ನೋಡ್ಬಿಟ್ಟು ಆ ಒಂದು ಕ್ರಿಮಿನಲ್ ಐಡಿಯಾ ಇರ್ಬೋದು. ಇಲ್ಲ 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 ಮರ್ಡರ್ದಲ್ಲ, ಈಗ ಒಂದು ಕಾರ್ದು ಒಂದು ಸೀನ್ ಬರುತ್ತೆ, ಟಕ್ ಟಕ್ ಅಂತ ನಂಬರ್ ಪ್ಲೇಟ್ ಚೇಂಜ್ ಆಗುತ್ತೆ. ಆಲ್ರೆಡಿ ಇದೆ ಅದು, ನಮ್ಮ ಸಿನಿಮಾದಿಂದ ಅಂತಲ್ಲ, ಆಲ್ರೆಡಿ ಇದೆ ಅದು. ಆನ್ಲೈನ್ ಎಷ್ಟೋ ಜನ ಸುಮಾರು ಕಾರ್ಗಳಿಗೆ ಹಾಕೊಂಡಿದ್ದಾರೆ, ಬಟ್ ಅದು ಇನ್ನೂ ಗೊತ್ತಾಗಿಲ್ಲ ಯಾರಿಗೂ ಅಷ್ಟೇ. ಯಾರಾದ್ರೂ ಡಾಕ್ಟರ್ಸ್ ಹೇಳಿದ್ರೆ ಹೀಗೂ ಮಾಡ್ಬೋದೇನೋ ನಮ್ಮ ತಲೆಗೆ ಬಂದಿದೆ. ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಡೈರೆಕ್ಟರ್ ಕತೆ ಹೇಳಿದ್ಮೇಲೆ ಗೊತ್ತಿಲ್ಲ ನಿಜವಾಗ್ಲೂ ಹಿಂಗೆಲ್ಲ ಮಾಡ್ತಾರ ಅಂತ. ಇಲ್ಲ ಸರ್, ಫ್ಯೂಚರ್ ಜನರೇಷನ್ ಅಂದಲ್ಲ, ಇರ್ಬೋದು ಏನೋ ಪ್ಲಾನಿಂಗ್ಸ್ ಇರುತ್ತೆ, ನಮ್ಮ ಮುಂದೆ ಗೊತ್ತಿಲ್ಲ. ಬಟ್ ಅದು ಕೇಳಿದಾಗ ಅದೇ ನೀವು ಹೇಳ್ದಂಗೆ ಸತ್ಯ. ಕೆಲವೊಂದುಗಳು ಅದನ್ನ ಲೈಕ್ ಏನಂತಾರೆ, ಲೈಕ್ ಈಗ ನೀವು ಹೇಳ್ದಂಗೆ ನಂಬರ್ ಪ್ಲೇಟ್ಸ್ ಇದೆಲ್ಲ, ಬಟ್ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಈಗ ದೃಶ್ಯಮಲ್ಲಿ ಅದು ಬೇರೆ ಥರ, ಅದು ನೀವು ಹೇಳಿದ್ದು. ಬಟ್ ಇಲ್ಲಿ ಆ ಥರದ್ದು ಯಾವುದೇ ರೀತಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಬಿಡೋ ಥರದ್ದು ಯಾವುದೂ ಇಲ್ಲ. ನಿಮ್ಮ ಥರ ಕಡಕ್ ಪೊಲೀಸ್ ಆಗ್ಬೋದು, ಬಟ್ ಕ್ರಿಮಿನಲ್ ಥರದ್ದು ಆಗುವಂಥದ್ದು ಏನಿಲ್ಲ. ದಯವಿಟ್ಟು ಆಗಬೇಡಿ ಅಂತ ಹೇಳ್ತೀನಿ ಅಷ್ಟೇ ಮೇಡಮ್. ಇನ್ನು ಜೊತೆಗೆ ಸಿನಿಮಾ ಸಕ್ಸಸ್ ಜೊತೆಗೆ ನೀವು ದರ್ಶನ್ ಸರ್ನ ಭೇಟಿಯಾಗಿ ಬಂದ್ರಿ, ಏನು ಹೇಳಿದ್ರು, ಏನು ಮಾತುಕತೆ ನಡೀತು ಅಂತ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಇಲ್ಲ ಮ್ಯಾಮ್, ಇಲ್ಲ. ಅದೇ ಸಿನಿಮಾ ಹೋದಾಗ ಕೇಳಿದ್ರು, ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ. ಹೌದಣ್ಣ, ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿ, ಒಳ್ಳೇದಾಗಲಿ ಅಂತ ಹೇಳಿ. ಬಟ್ ಇನ್ನು ಕ್ಯಾಶುವಲ್ ಟಾಕ್ಸ್ ನಮ್ಮದು ಅವ್ರು ಮಾತಾಡೋದಿರ್ತಲ್ಲ, ಅದು ಮುಗಿಸ್ಕೊಂಡು ಅಷ್ಟೇ. ಆರಾಮಾಗಿದ್ದಾರೆ. ಅವ್ರ ಅಣ್ಣನ ಸೆಲೆಬ್ರಿಟೀಸ್ ಪ್ರೀತಿನೇ ಅವ್ರಿಗೆ ಯಾವತ್ತಿದ್ರು ಧೈರ್ಯ. ಅವ್ರ ಧೈರ್ಯವಾಗಿ ಆರಾಮಾಗಿದ್ದಾರೆ. ಈಗಲೂ ಸಹ ದರ್ಶನ್ ಸರ್ ಏನಾದರೂ ಹೊರಗಡೆ ಇದ್ದಿದ್ರೆ ಇಷ್ಟೊತ್ತಿಗೆ ಶೂಟಿಂಗ್ ಎಲ್ಲ ಶುರುವಾಗಿ ಒಂದು ಸಿನಿಮಾ ಬರ್ತಿತ್ತು. ಆದರೆ ನೋ ಪ್ರಾಬ್ಲಮ್, ಅಭಿಮಾನಿಗಳು ರಿಲೀಸ್ ಮಾಡೋಣ ಸಿನಿಮಾಗಳನ್ನ ಅಂತ ಹೇಳ್ತಿದ್ದಾರೆ. ಸಾರಥಿ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಸತ್ಯಪ್ರಕಾಶ್ ಅವರು ಎಲ್ಲ
ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ 15 ವರ್ಷಗಳ ಹಿಂದೆ ಏನು ಇತಿಹಾಸ ನಡೆದಿತ್ತು ಮತ್ತೆ ಮರುಕಳಿಸಬಹುದಾ ಅಂತ. ಯಾಕಂದ್ರೆ ಸಾರಥಿ ಸಿನಿಮಾ ರಿಲೀಸ್ ವೇಳೆನೇ ಅವರು ಕೂಡ ರಿಲೀಸ್ ಆಗಿದ್ರು ಅವಾಗ. ಇವಾಗ ಮತ್ತೆ ಜೈಲಲ್ಲಿ ಇರುವಂತದ್ದು. ನಿಮ್ಮ ಬಾಯಾರು ಹೇಳ್ದಂಗಾಗ್ಲಿ, ನಿಮ್ಮ ಬಾಯಿಗೆ ನಾನು ತಂದೆ ಅದು ಎಲ್ಲಿರ್ತಾರೋ ಒಂದು ಕೆಜಿ ಮೈಸೂರು ಪಾಕ್ ಹಾಕ್ಬಿಟ್ಟು ಆಗ್ಲಿ ಮೇಡಮ್, ದೇವ್ರ ಇಚ್ಛೆ. ನೀವು ಹೇಳ್ದಂಗೆ ಅದಾಗ್ಲಿ ಒಳ್ಳೇದು. ನಮಗೂ ಅದಕ್ಕೆ ಕಾಯ್ತಾ ಇದ್ದೀವಿ, ಒಳ್ಳೇದಾದ್ರೆ ಸಾಕಷ್ಟು. ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅಂತ ಒಂದಷ್ಟು ಮಾತುಗಳು ಕೇಳ್ತಾ ಇದ್ದೀನಿ. ನಿಜನ ಸಾರಥಿ ಫಿಲಮ್ ರಿಲೀಸ್ ಆಗ್ತದೆ ರಿಲೀಸ್ ನಿಮ್ಮ ಅಣ್ಣ ಅದು ನನಗೆ ಗೊತ್ತಿಲ್ಲ ಮೇಡಮ್, ಭಗವಂತನ ಇಚ್ಛೆ ಅದು. ನೋಡುವ, ಒಳ್ಳೇದಾಗ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ನಿಮ್ಮ ಅಭಿಮಾನಿಗಳ ಜೊತೆಗೆ ಅವರ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ? ಏನಿಲ್ಲ ಮೇಡಮ್, ನಾನು ಅದೇ ಹೇಳ್ತಾ ಇದ್ದೆ, ಲೈಕ್ ನನ್ನ ಪ್ರೀತಿ ಒಂದು ವರ್ಗ ಆಗಿರ್ಬೋದು ಅಥವಾ ದರ್ಶನ ಸೆಲೆಬ್ರಿಟೀಸ್ ಆಗಿರ್ಬೋದು, ನಾನು ವಾಮನ ಚಿತ್ರದಿಂದ ಹಿಡಿದು ಇಲ್ಲಿ ಗಂಟನೂ ಏನು ದರ್ಶನ ಪ್ರೀತಿ ತೋರಿಸ್ತಾ ಇದ್ರು ಅದೇ ರೀತಿ ನನ್ನ ಸಿನಿಮಾನು ಎತ್ತಿ ಕೊಂಡಾಡಿ ಮೆರೆಸ್ತಾ ಇದ್ದಾರೆ. ಅವ್ರು ತೋರಿಸೋ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಧನ್ವೀರ್ ಅವರೇ. ಇದಿಷ್ಟು ನಟ ಧನ್ವೀರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.